ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ 14. ಬೇಡ ಅವನಿ, ನನ್ನ ತುಂಬ ಸತಾಯಿಸಬೇಡಿ. ನನ್ನ ನೀವು ಲೈಕ್ ಮಾಡ್ತೀರಿ, ಅದು ನಂಗೆ ಗೊತ್ತು. ನನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲವ್ ಮಾಡೋಕೆ ಟ್ರೈ ಮಾಡ್ತೀರಾ. ನಿಮ್ಮನ್ನು ಮೊದಲ ಸಲ ನೋಡಿದಾಗಿಂದ ಒಂದು ತರಹ ಅಮಲೇರಿ ಬಿಟ್ಟಿದೆ ನನಗೆ. ನಿಮ್ಮ ರಿಪ್ಲೈಗೋಸ್ಕರ ಕಾಯ್ತಾ ಇದ್ದೀನಿ ಅವನಿ. ಅನಿ ಯಶ್ ಅವಳತ್ತ ಬಾಗಿ ಪಿಸು ದನಿಯಲ್ಲಿ ಹೇಳಿದ. ಹಿಂದಿನ ಸಂಚಿಕೆಯಿಂದ ಮುಂದುವರಿದ ಭಾಗ. ಯಶಸ್ ಅವಳ ಕೈಯನ್ನು ಮತ್ತೊಂದು ಕೈಯಿಂದ ತಡೆದು ತನ್ನ ಕೈಯಲ್ಲಿ ಆ ಮುದ್ದಾದ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡ. ಮುಖದಲ್ಲಿ ತುಂಟತನದ ನಗು ಮಿಂಚಿ ಮಾಯವಾಯಿತು. ಯಶ್ ತನ್ನ ಮನದ ಭಾವನೆಯನ್ನು ಅವಳ ಮುಂದೆ ವ್ಯಕ್ತಪಡಿಸಿದ್ದ. ಆದರೆ ಅವನ ಮನೆಯ ಪರಿಸ್ಥಿತಿಯನ್ನು ತಿಳಿದರೆ ಮುಖ ಮೋಡ ಕವಿದಂತೆ ಬಾಡಿತು. ಅವಳ ಬಾಡಿದ ಮುಖ ನೋಡಿ ಅವನು ಅರ್ಥೈಸಿಕೊಂಡಿದ್ದೇ ಬೇರೆ. ಹುಡುಗಿಗೆ ತನ್ನ ಮೇಲೆ ನಂಬಿಕೆ ಇಲ್ಲ ಅಥವಾ ಇಷ್ಟವಾಗಿಲ್ಲವೇನೋ ಅಂದುಕೊಂಡ. ನಿಮ್ಮನ್ನು ಮೊದಲ ಬಾರಿ ನೋಡಿದಾಗ ಹುಡುಗಿ ತುಂಬ ಮುದ್ದಾಗಿದ್ದಾಳೆ. ಇವಳ ಕೈ ಹಿಡಿಯುವವನು ತುಂಬ ಅದೃಷ್ಟಶಾಲಿ. ಯಾರಪ್ಪ ಆ ಅದೃಷ್ಟಶಾಲಿ ಅಂದ್ಕೊಂಡಿದ್ದೆ. ಬೇಡ ಅವನಿ, ನನ್ನ ತುಂಬ ಸತಾಯಿಸಬೇಡಿ. ನನ್ನ ನೀವು ಲೈಕ್ ಮಾಡ್ತೀರಿ ಅಂತ ನಂಗೆ ಗೊತ್ತು. ನನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲವ್ ಮಾಡೋಕೆ ಟ್ರೈ ಮಾಡ್ತೀರಾ. ನಿಮ್ಮನ್ನು ಮೊದಲ ಸಲ ನೋಡಿದಾಗಿನಿಂದ ಒಂದು ತರಹ ಅಮಲೇರಿ ಬಿಟ್ಟಿದೆ ನನಗೆ. ನಿಮ್ಮ ರಿಪ್ಲೈಗೋಸ್ಕರ ಕಾಯ್ತಾ ಇದ್ದೀನಿ ಅವನಿ. ಅನಿ ಯಶ್ ಅವಳತ್ತ ಬಾಗಿ ಪಿಸುದನಿಯಲ್ಲಿ ಹೇಳಿದಾಗ ಅನಿ ತನ್ನ ತಲೆಯನ್ನು ಮತ್ತೂ ಬಾಗಿಸಿದ್ದಳು. ಅವನಿಂದು ಅವಳ ಹೆಸರನ್ನು ಶಾರ್ಟ್ ಮಾಡಿ ಕರೆದಿದ್ದ ಮಾತ್ರವಲ್ಲ, ಧ್ವನಿಯಲ್ಲಿ ಮಧುರತೆಯನ್ನು ತುಂಬಿ ಕರೆದಿದ್ದ. ಅನಿಯ ಹೃದಯ ಅದನ್ನು ಆದರದಿಂದಲೇ ಸ್ವಾಗತಿಸಿತ್ತು. ಆದರೆ ಅವಳ ತಾಯಿ ಒಬ್ಬ ಡೈವರ್ಸಿ ಮಾತ್ರವಲ್ಲ, ಇನ್ನೊಬ್ಬ ವಿವಾಹಿತ ಪುರುಷನೊಂದಿಗೆ ಸಂಬಂಧ ಇಟ್ಟುಕೊಂಡವಳು ಎಂದು ಗೊತ್ತಾದಲ್ಲಿ ಯಶ್ನ ಪ್ರತಿಕ್ರಿಯೆ ಹೇಗಿರಬಹುದು. ಅವನ ಮನೆಯವರು ತಮ್ಮಿಬ್ಬರ ಸಂಬಂಧವನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅವಳ ಮನಸ್ಸು ಯೋಚಿಸುತ್ತಿತ್ತು. ಒಂದು ಕಡೆ ಸಂಕೋಚ, ಲಜ್ಜೆ ಆವರಿಸಿದರೆ ಇನ್ನೊಂದು ಕಡೆ ಭಯ, ಆತಂಕ. ಅವನು ಎರಡು ಕೈಗಳಲ್ಲೂ ಅವಳ ಮುಖವೆತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವಳ ಕಣ್ಣುಗಳು ತಗ್ಗಿದವು. ಅವನ ಬೊಗಸೆಯಲ್ಲಿ ಮುಖ ಹುದುಗಿಸಿಕೊಂಡಳು ಅನಿ. ಅವಳ ಕಣ್ಣು ತುಂಬಿ ಬಂದು ಕಣ್ಣೀರು ಕೆನ್ನೆಯ ಮೇಲೆ ಇಳಿದಿತ್ತು. ಅವಳ ಬಿಸಿ ಕಣ್ಣೀರು ಅವನ ಕೈ ಸೋಕಿದಾಗ ಅವನಿಗೆ ಆಶ್ಚರ್ಯ ಮತ್ತು ಆತಂಕ ಏಕಕಾಲದಲ್ಲಾಗಿತ್ತು. ಅವನಿ, ಅಳ್ತಾ ಇದ್ದೀರಾ? ಯಾಕೆ? ಏನಾಯಿತು? ನಾನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವ ಹಾಗೆ ವರ್ತಿಸಿದೆನಾ ಅಥವಾ ನನ್ನಿಂದ ಏನಾದರೂ ತಪ್ಪಾಯ್ತಾ? ಅವನು ಬಲವಂತದಿಂದ ಮುಖ ಮೇಲಕ್ಕೆತ್ತಿದಾಗ ಅನಿಯ ಮುಖ ಕೆಂಪೇರಿತು. ಕಣ್ಣುಗಳಲ್ಲಿ ಹೊಳಪಿತ್ತು. ತುಟಿಗಳಲ್ಲಿ ನಾಚಿಕೆಯ ಕಿರುನಗೆಯೊಂದು ನವಿರಾಗಿ ಮೂಡಿತ್ತು. ಅನಿ ಬಾಯಲ್ಲಿ ಉತ್ತರಿಸುವ ಬದಲು ತಲೆ ಅಡ್ಡಡ್ಡ ಆಡಿಸಿ ಇಲ್ಲ ಎಂದು ಸೂಚಿಸಿದ್ದಳು. ಅವನಿಯವರೇ, ನೀವು ಎಸ್ ಅಂದರೆ ನಾನು ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ನಮ್ಮಿಬ್ಬರ ವಿಚಾರ ತಿಳಿಸ್ತೀನಿ. ಯಶ್ಗೆ ಮದುವೆಯ ವಿಚಾರದಲ್ಲಿ ಆತುರವಿದ್ದಂತೆ ಕಾಣಿಸಿತು ಅವಳಿಗೆ. ಅದು ಯಾವ ಗಳಿಗೆಯಲ್ಲಿ ಯಶ್ನ ಗೆಳೆಯ ಮತ್ತು ಅವನ ಪತ್ನಿ ಬಂದಿದ್ದರೋ ಅವರಿಬ್ಬರಿಗೂ ಗೊತ್ತಾಗಲಿಲ್ಲ. ಆಗಲೇ ಅವನ ಗೆಳೆಯ ಪ್ರಣವ್ನ ದನಿ ಕೇಳಿಬಂತು. ಲೋ ಯಶ್, ನಿನ್ನ ಸ್ಪೆಷಲ್ ಗೆಸ್ಟ್ ಅವರನ್ನು ಸರಿಯಾಗಿ ವಿಚಾರಿಸ್ಕೊ. ಅವರು ತುಂಬ ಶೈ ನೇಚರ್ ಅಂತ ನನ್ನ ಹೆಂಡ್ತಿ ಹೇಳಿದ್ಲು. ಯಶ್ ಅವನಿಯನ್ನು ಎರಡೂ ಕೈಗಳಿಂದಲೂ ಬಳಸಿ ನಗುತ್ತಾ ಹೇಳಿದ್ದ. ನಾನು ಈಗ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅವನ ವರ್ತನೆಯಿಂದ ಅವಳ ಮುಖ ಕೆಂಪೇರಿತು. ಮೇಡಮ್, ನಮ್ಮ ಹುಡುಗನಿಗೆ ನೀವು ಅದೇನು ಮೋಡಿ ಮಾಡಿದ್ರೋ ಗೊತ್ತಿಲ್ಲ. ನಿಮ್ಮನ್ನು ನೋಡಿದಾಗಿನಿಂದ ಒಂದಿನ ಕೂಡ ಕಣ್ತುಂಬ ನಿದ್ದೆನೇ ಮಾಡಿಲ್ಲ ಅಸ್ಸಾಮಿ. ಅಷ್ಟು ಹುಚ್ಚು ಹಿಡಿಸಿಬಿಟ್ಟಿದ್ದೀರಿ ನೀವು. ಮೇಡಮ್, ನೀವು ನನ್ನ ಅಧಿಕ ಪ್ರಸಂಗಿ ಅಂತ ಹೇಳಲ್ಲ ಅಂದ್ಕೊಂಡ್ರೆ ಒಂದು ಮಾತು ಎಂದವನು ಒಂದು ಕ್ಷಣ ಅವಳ ಮುಖವನ್ನೇ ನೋಡುತ್ತಾ ಬಳಿಕ ತನ್ನ ಮಾತು ಮುಂದುವರಿಸಿ ಹೇಳಿದ. ನೀವು ನಮ್ಮ ಹುಡುಗಂಗೆ ಎಸ್ ಅನ್ನೋಕೆ ಹಿಂದೆ ಮುಂದೆ ನೋಡಬೇಕಾದ ಅವಶ್ಯಕತೆಯೇ ಇಲ್ಲ. ನಮ್ಮ ಹುಡುಗಂಗೆ ಯಾವ ದುರಭ್ಯಾಸನೂ ಇಲ್ಲ. ಹೀ ಈಸ್ ಎ ಜೆಮ್ ಆಫ್ ಎ ಮ್ಯಾನ್. ಗೆಳೆಯನನ್ನು ಹೊಗಳಿದ ಪ್ರಣವ್ ಅವಳನ್ನೇ ಮೆಚ್ಚುಗೆಯಿಂದ ನೋಡುತ್ತಾ ಹೇಳಿದ್ದ. ಈಗ ಯಶ್ನ ತುಟಿಯಂಚಿನಲ್ಲಿ ಕಿರುನಗೆ ಮಿಂಚಿ ಮಾಯವಾಯಿತು. ಅವನ ಮಾತಿಗೆ ಅವಳು ತುಸು ನಾಚಿ ಹೂ ಬಿರಿದಂತೆ ನಕ್ಕಳು. ಅಷ್ಟು ಬೇಗ ಎಲ್ಲ ಉತ್ತರ ಹೇಳುವ ಹಾಗೆ ಕಾಣಿಸ್ತಾ ಇಲ್ಲ. ಶಿ ಈಸ್ ವೆರಿ ಸ್ಲೋ. ಅವರು ತುಂಬ ನಿಧಾನ. ಗೆಳೆಯನ ಬಳಿ ಹೇಳಿದ ಯಶ್. ನೀವಿಬ್ಬರು ಸೇರಿಕೊಂಡು ಅವಳನ್ನು ಗೋಳು ಹೊಯ್ಕೊಂಡ್ರೆ ಇನ್ನೊಂದು ಸಾರಿ ನೀವು ಕರೆದ್ರು ಅವರು ಬರಲ್ಲ ಅಲ್ಲವೇನ್ರಿ ಅವನಿ? ಪಾವನಿ ಅವರಿಬ್ಬರಿಗೂ ಎಚ್ಚರಿಕೆ ನೀಡಿದಳು. ಅವನಿ ಇಂದು ಹೊರಟು ಬರುವಾಗ ಆಟೋ ಹಿಡಿದುಕೊಂಡು ಬಂದಿದ್ದಳು. ಈಗ ಕತ್ತಲಾಗಿತ್ತು. ಅವಳೆಂದು ಕತ್ತಲಾದ ಬಳಿಕ ಒಬ್ಬಳೇ ಓಡಾಡುತ್ತಿರಲಿಲ್ಲ. ಅವಳು ಹೊರಡುವ ಟೈಮ್ಗೆ ಅವಳ ತಾಯಿ ಒಳ್ಳೆಯ ಮೂಡ್ನಲ್ಲಿ ಇರಲಿಲ್ಲ. ಈಗ ಒಬ್ಬಳಿಗೆ ಹೋಗಲು ಭಯವಾಗುತ್ತಿತ್ತು. ಹೌದು ಪಾವನಿಯವರೇ, ನಾನು ಹೇಳಬೇಕು ಅಂತ ಇದ್ದಿದ್ದನ್ನು ನೀವೇ ಹೇಳಿಬಿಟ್ರಿ. ಥ್ಯಾಂಕ್ಸ್. ಈಗಾಗಲೇ ಲೇಟಾಯಿತು. ನಾನಿನ್ನು ಹೊರಡ್ತೀನಿ. ಹೊರಡುವ ಆತುರ ವ್ಯಕ್ತಪಡಿಸಿದಳು ಅನಿ. ನೀವು ಇಷ್ಟು ಹೊತ್ತಿನಲ್ಲಿ ಒಬ್ಬರೇ ಹೋಗ್ತೀರಾ? ನಮ್ಮ ಯಶ್ಗೆ ಇಲ್ಲಿ ಬೇರೇನೂ ಕೆಲಸ ಇಲ್ಲ. ಅವನೇ ನಿಮ್ಮನ್ನು ಡ್ರಾಪ್ ಮಾಡ್ತಾನೆ ಅಲ್ವೇನೋ ಎನ್ನುತ್ತಾ ಗೆಳೆಯನ ಬೆನ್ನಿಗೊಂದು ಏಟು ಕೊಟ್ಟ ಪ್ರಣವ್. ಯಶ್ಗೂ ಅದೇ ಬೇಕಾಗಿತ್ತು. ಗೆಳೆಯನಿಗೆ ಕಣ್ಣಿನಲ್ಲೇ ಕೃತಜ್ಞತೆಯನ್ನು ಅರ್ಪಿಸಿದ ಯಶ್. ಇನ್ನು ಪ್ರೋಗ್ರಾಂ ಮುಗಿದಿಲ್ಲ. ಪ್ರೋಗ್ರಾಂ ಮುಗಿದ ಮೇಲೆ ನಿಮ್ಮನ್ನು ಸೇಫಾಗಿ ಮನೆಗೆ ತಲುಪಿಸ್ತೀನಿ. ಯಶ್
ಅನಿ ಬಳಿ ಹೇಳಿದ. ಬೇಡ ಬೇಡ, ನಾನು ಬೇಗ ಬರ್ತೀನಿ ಅಂತ ಅಮ್ಮನ ಹತ್ರ ಹೇಳಿ ಬಂದಿದ್ದೀನಿ. ಈಗಲೇ ಮನೆಗೆ ಹೋಗಬೇಕು ಎನ್ನುತ್ತಾ ಅನಿ ಕುಳಿತಲ್ಲಿಂದ ಎದ್ದಳು. ಬನ್ನಿ ಹೋಗೋಣ ಎಂದವನು ಗೆಳೆಯನಿಗೆ ಶುಭರಾತ್ರಿ ಕೋರಿ ಅಲ್ಲಿಂದ ಹೊರಟಿದ್ದ. ಬೇಡ, ನೀವು ಬರುವ ಅವಶ್ಯಕತೆ ಏನೂ ಇಲ್ಲ, ನಾನು ಒಬ್ಬಳೇ ಹೋಗ್ತೀನಿ ಎಂದು ಅವಳು ತನ್ನ ಮನದಲ್ಲಿರುವ ಭಯವನ್ನು ಮುಚ್ಚಿಟ್ಟು ಯಶ್ ಬಳಿ ಹೇಳಿದಾಗ ಅವನು ತಲೆಕೊಡಹಿ ಜೋರಾಗಿ ನಕ್ಕುಬಿಟ್ಟ. ನೋಡಿ ಮಿಸ್ ಅವನಿ, ನಿಮಗೆ ಆ ಧೈರ್ಯ ಇರಬಹುದು, ಆದರೆ ನಿಮ್ಮನ್ನು ಒಂಟಿಯಾಗಿ ಕಳಿಸೋ ಧೈರ್ಯ ನಂಗಂತೂ ಇಲ್ಲ. ನೀವು ಇಲ್ಲಿಗೆ ಬರ್ತೀರಿ ಅಂತ ಮನೆಯಲ್ಲಿ ಹೇಳಿ ಬಂದಿರ್ತೀರಿ. ನಿಮ್ಮನ್ನು ಯಾರಾದರೂ ಹಾರಿಸ್ಕೊಂಡು ಹೊರಟು ಹೋದರೆ ನಿಮ್ಮ ಮನೆಯವರು ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಅದೆಲ್ಲ ಗೋಳು ಯಾಕೆ? ಅದರ ಬದಲು ನಾನೇ ನಿಮ್ಮನ್ನು ಸೇಫಾಗಿ ಮನೆ ತಲುಪಿಸಿ ಬಂದ್ಬಿಡ್ತೀನಿ. ಇಂದು ಯಶ್ ಬೈಕ್ನ ಬದಲು ಕಾರ್ ತಂದಿದ್ದ. ಅದರಿಂದಾಗಿ ಬೈಕ್ನಲ್ಲಿ ಅವನ ಭುಜ ಬಳಸಿ ಕುಳಿತುಕೊಳ್ಳುವ ಅವಕಾಶ ಸಿಗಲಿಲ್ಲ ಅನಿಗೆ. ಕಾರ್ನಲ್ಲಿ ಮುಂದಿನ ಡೋರ್ ಓಪನ್ ಮಾಡಿಕೊಟ್ಟಿದ್ದ ಯಶ್ ಅವಳು ಹತ್ತಿ ಕುಳಿತ ಬಳಿಕ ಅವಳತ್ತ ಬಾಗಿ ಡೋರ್ ಹಾಕಿದಾಗ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚಿ ಅವಳ ಮುಖ ಒಮ್ಮೆಲೆ ಕೆಂಪೇರಿತು. ಯಶ್ ಕಾರ್ ಸ್ಟಾರ್ಟ್ ಮಾಡಿದ. ಇವತ್ತು ಬೈಕ್ನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋದರೆ ಟ್ರಾಫಿಕ್ ಜಾಮ್ ಆಗುವ ಸಂಭವವಿತ್ತು. ಅದಕ್ಕಾಗಿ ಯೋಚನೆ ಮಾಡಿ ಕಾರ್ ತಗೊಂಡು ಬಂದಿದ್ದೀನಿ. ಅವಳತ್ತ ಮೋಹಕವಾಗಿ ನೋಡಿ ನಕ್ಕ ಯಶ್. ತನ್ನ ಬುದ್ಧಿವಂತಿಕೆಯನ್ನು ಅವಳ ಮುಂದೆ ಹೇಳಿಕೊಂಡಿದ್ದ. ಅವನ ಹೊಗಳಿಕೆಯಿಂದ ಅವಳು ಕೆಂಪಾದಳು. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ರೀ ಮೇಡಮ್. ನಿಮ್ಮ ಮನಸ್ಸು ನನ್ನ ಬಯಸುತ್ತೆ. ಅದನ್ನು ಹೇಳ್ಕೊಳ್ಳೋಕೆ ನಿಮಗೇನೋ ಮುಜುಗರ ಅಂತ ನಾನು ಈಗಾಗಲೇ ಅಬ್ಸರ್ವ್ ಮಾಡಿದ್ದೀನಿ. ಆದರೂ ನಾನು ಎದುರಿಗೆ ಬಂದಾಗ ನನ್ನ ಹತ್ತಿರ ಮಾತಾಡೋಕೆ ಸಂಕೋಚ ಪಡ್ಕೊಂಡು ನನ್ನ ಬೇಕು ಅಂತಾನೆ ಅವಾಯ್ಡ್ ಮಾಡ್ತೀರಾ? ಯಾಕ್ರಿ ಹಾಗೆ ಮಾಡ್ತೀರಾ? ಅವನ ಮಾತು ಕೇಳಿ ಅವಳು ತುಸು ಕೆಂಪಗಾದಳು. ಅವನ ಪ್ರಶ್ನೆಗೆ ಉತ್ತರ ಬಾರದಿದ್ದಾಗ, ಹೇಗೂ ಇವತ್ತು ನಿಮ್ಮನ್ನು ಬಿಡೋಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಲ್ಲ, ಡೈರೆಕ್ಟಾಗಿ ನಾನೇ ನಿಮ್ಮ ಮನೆಯವರ ಹತ್ರ ಮಾತಾಡ್ಲಾ? ಅವನ ಪ್ರಶ್ನೆ ಕೇಳಿ ಅವಳು ಗಾಬರಿಯಾದಳು. ಬೇಡ, ನೀವು ಬೆರಳು ತೋರಿಸಿದ್ರೆ ಹಸ್ತ ನುಂಗೋ ಜಾತಿಯವರು. ನಿಮ್ಮನ್ನು ಏನಂತ ಪರಿಚಯ ಮಾಡಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ಇನ್ನೂ ಸಮಯಾವಕಾಶವಿದೆ. ನಾನಿನ್ನೂ ನಿಮ್ಮ ಬಗ್ಗೆ ನಮ್ಮ ಮನೆಯಲ್ಲಿ ಏನೂ ಹೇಳಿಲ್ಲ. ಅವಳ ಮುಖದಲ್ಲಿ ಇನ್ನಿಲ್ಲದ ಭಯ ಕಾಣಿಸಿತು ಯಶ್ಗೆ. ಅದನ್ನು ಕಂಡು ಅವನು ಒಳಗೊಳಗೆ ನಗುತ್ತಿದ್ದ. ನೀವು ಅಷ್ಟೊಂದು ಭಯಪಡ್ತೀರಿ ಅಂದರೆ ನೀವೇನು ಹೇಳಬೇಕಾಗಿಲ್ಲ, ಎಲ್ಲ ನಾನೇ ಹೇಳ್ತೀನಿ. ನಿಮ್ಮ ಪೇರೆಂಟ್ಸ್ ತುಂಬ ಸ್ಟ್ರಿಕ್ಟ್ ಅನಿಸುತ್ತೆ. ಯಾರು, ತಾಯಿಯ ಅಥವಾ ತಂದೆಯ? ಅವನು ಅವಳ ಭಯಪಡುತ್ತಿರುವುದನ್ನು ಕಂಡು ಕುಚೇಷ್ಟೆಯಿಂದ ಒಳಗೊಳಗೆ ನಗುತ್ತಾ ಕೇಳಿದಾಗ ಅವಳ ಮುಖ ಕಪ್ಪಿಟ್ಟಿತು. ಅದು ನಾನು ಸಿಂಗಲ್ ಪೇರೆಂಟ್ಸ್ ಚೈಲ್ಡ್, ಏಕಪೋಷಕರ ಮಗು. ಹಾಗೆಂದು ಹೇಳುವಾಗ ಅವಳು ಉಗುಳು ನುಂಗಿಕೊಂಡಳು. ಅವಳು ತುಂಬ ಭಾವುಕಳಾಗಿದ್ದಳು. ತಂದೆ ತಾಯಿಯರ ಪ್ರೀತಿಯಿಂದ ವಂಚಿತಳಾಗಿದ್ದಳಲ್ಲ. ತಂದೆ ತಾಯಿ ಇಬ್ಬರೂ ಇದ್ದರೂ ಅವಳಿಗೆ ಅವರಿಬ್ಬರ ಪ್ರೀತಿ ಮರೀಚಿಕೆಯಾಗಿತ್ತು. ಅದೆಲ್ಲವನ್ನು ಯಶ್ ಮುಂದೆ ಹೇಳಲು ಸಾಧ್ಯವೇ? ಹೇಳಿದರೂ ಅವನು ಅರ್ಥ ಮಾಡಿಕೊಳ್ಳುತ್ತಾನಾ? ಯೋಚಿಸಿದಳು. ಐ ಆಮ್ ರಿಯಲಿ ಸಾರಿ. ನಿಮ್ಮ ತಂದೆಯವರಿಗೆ ಏನಾಗಿತ್ತು? ಸಾರಿ, ಕುತೂಹಲಕ್ಕಾಗಿ ನಾಲಿಗೆ ತಪ್ಪಿ ಪ್ರಶ್ನೆ ಬಂದುಬಿಡ್ತು. ನಿಮಗೆ ಹೇಳೋಕೆ ಮನಸ್ಸಿಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ನೋವು ಮಾಡುವ ಉದ್ದೇಶ ಇಲ್ಲ. ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಲೇಬೇಕು ಅಂತ ಏನೂ ಇಲ್ಲ. ಅವಳ ಬಾಡಿದ ಮುಖವನ್ನೇ ನೋಡುತ್ತಾ ಹೇಳಿದ ಯಶ್. ಅವರಿಗೆ ಏನೂ ಆಗಿರಲಿಲ್ಲ. ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಇರಲಿಲ್ಲ. ಆದ್ದರಿಂದ ಅವರಿಬ್ಬರು ವಿಚ್ಛೇದನ ತಗೊಂಡ್ರು. ನಮ್ಮ ತಂದೆಯವರು ಇನ್ನೊಂದು ಮದುವೆಯಾಗಿದ್ದಾರೆ. ನಾನು ನಮ್ಮ ಅಮ್ಮನ ಜೊತೆ ಇದ್ದೀನಿ. ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ. ಸತ್ಯ ಕಹಿಯಾಗಿದ್ದರೂ ಅದನ್ನು ಹೇಳಲೇಬೇಕಾಗಿತ್ತು. ಅವಳ ಮುಖದಲ್ಲಿ ನೋವಿನ ಗೆರೆಗಳು ಕಾಣಿಸಿದವು. ಕಣ್ಣಂಚಿನಲ್ಲಿ ಕಂಬನಿ ಶೇಖರವಾಗಿತ್ತು. ಈಗ ಅವಳಿಗೆ ಯಶ್ನನ್ನು ನೋಡುವ ಧೈರ್ಯ ಇರಲಿಲ್ಲ. ತನ್ನ ವಿಷಯ ತಿಳಿದ ಬಳಿಕ ಅವನು ತನ್ನನ್ನು ನೋಡುವುದಿರಲಿ, ಮಾತಾಡಿಸಲು ಬರುವುದಿಲ್ಲ ಎಂದು ಅವಳಿಗೆ ಮನವರಿಕೆಯಾಗಿತ್ತು. ಹಾಗೆಂದು ಸುಳ್ಳು ಹೇಳಿ ಅವನ ಒಲವನ್ನು ಗಳಿಸುವ ಉದ್ದೇಶ ಅವಳಿಗೆ ಇರಲೇ ಇಲ್ಲ. ಯಶ್ ಏನಾದರೂ ಹೇಳಬಹುದೆಂದು ಅವಳು ಕಾದಳು. ಇಲ್ಲ, ಅವನು ರೋಡ್ನತ್ತ ದೃಷ್ಟಿ ನೆಟ್ಟು ಗಾಡಿ ಓಡಿಸುತ್ತಿದ್ದ. ಇಬ್ಬರು ತಮ್ಮದೇ ರೀತಿಯಲ್ಲಿ ಯೋಚಿಸುತ್ತಿದ್ದರು. ತಾನು ಆರಂಭದಲ್ಲಿ ಎಲ್ಲ ವಿಷಯವನ್ನು ಅವನಿಗೆ ತಿಳಿಸಿದ್ದು ಒಳ್ಳೆಯದಾಯಿತು. ಇಲ್ಲದಿದ್ದಲ್ಲಿ ತಾವಿಬ್ಬರು ಮುಂದುವರಿದ ಬಳಿಕ ವಿಷಯ ತಿಳಿದು ಅವನು ತನ್ನನ್ನು ನಿರಾಕರಿಸಿದರೆ ಆಗ ತನಗಾಗುತ್ತಿದ್ದ ನೋವು, ನಿರಾಸೆ. ಅದರ ಬದಲು ಈಗಲೇ ತಿಳಿಸಿದ್ದು ಒಳಿತಾಯಿತು. ಅಷ್ಟರಲ್ಲಿ ಅವಳ ಮನೆಗೆ ಹೋಗುವ ಕವಲುದಾರಿ ಬಂದಿತ್ತು. ಇಲ್ಲಿ ಲೆಫ್ಟ್ಗೆ ಹೋಗಬೇಕು, ಅವನಿಗೆ ಗೈಡ್ ಮಾಡಿದಳು ಅನಿ. ಯಶ್ ಅವಳ ವಿಷಯ ತಿಳಿದ ಬಳಿಕ ಅವಳ ಬಳಿ ಒಂದು ಮಾತು ಆಡಿರಲಿಲ್ಲ. ಅಂದರೆ ಅವಳ ಪೇರೆಂಟ್ಸ್ ಬಗ್ಗೆ ತಿಳಿದ ಬಳಿಕ ಅವನು ತನ್ನ ಮನಸ್ಸು ಬದಲಾಯಿಸುತ್ತಾನಾ? 2 ದಿನಗಳಿಂದ ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಡೈಲಿ ಎಪಿಸೋಡ್ ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.